ಹರಿ ಓಂ. ಎಲ್ಲರಿಗೂ ಶುಭೋದಯ. ಡಿ ಕ್ಲಿಕ್ಸ್ ವತಿಯಿಂದ ಹಮ್ಮಿಕೊಂಡಂಥ ಯೋಗ ಆ್ಯಂಡ್ ವೆಲ್ನೆಸ್ ಪ್ರೋಗ್ರಾಂ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಡಿ ಕ್ಲಿಕ್ಸ್ ವತಿಯಿಂದ ಹಮ್ಮಿಕೊಂಡಂಥ ಈ ಒಂದು ಕಾರ್ಯಕ್ರಮದಲ್ಲಿ ಯೋಗಾಭ್ಯಾಸವನ್ನು ನಡೆಸಿಕೊಡಲು SPYSS ಫ್ರೀ ಯೋಗ ಸಿನ್ಸ್ 1980 ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕ ಹಾಗೂ ಯೋಗ ಸ್ಪರ್ಶ ಪ್ರತಿಷ್ಠಾನ ರಿಜಿಸ್ಟರ್ಡ್ ಹುಬ್ಬಳ್ಳಿ ಇವರು ಅಭ್ಯಾಸವನ್ನು ನಡೆಸಿಕೊಡಲಿದ್ದಾರೆ. ಅಭ್ಯಾಸ ಪ್ರಾರಂಭಿಸುವುದರ ಮೊದಲು ಮಾನಸಿಕ ಸಿದ್ಧತೆಯನ್ನು ಮಾಡೋಣ. ನೇರವಾಗಿ ಕುಳಿತುಕೊಳ್ಳೋಣ. ಮೃದುವಾಗಿ ಕಣ್ಣು ಮುಚ್ಚಿರೋಣ. ಮನಸ್ಸಿನಲ್ಲಿರುವಂಥ ಎಲ್ಲ ವಿಚಾರಗಳನ್ನು ಹೊರಹಾಕೋಣ. ಶಾಂತ ಚಿತ್ತರಾಗಿ ಕುಳಿತುಕೊಳ್ಳೋಣ. ಸಾಕ್ಷಿ ಭಾವದಿಂದ ಉಸಿರಾಟ ಮಾಡ್ತಾ ಇರೋಣ. ನಮ್ಮ ಶರೀರದ ಸುತ್ತಮುತ್ತಲು ನಡೆದಂತಹ ಚಟುವಟಿಕೆಗಳನ್ನು ಗಮನಿಸೋಣ. ಶರೀರದ ಆಂತರಿಕ ಚಟುವಟಿಕೆಗಳನ್ನು ಗಮನಿಸೋಣ. ಹೃದಯದ ಬಡಿತ, ನಾಡಿಯ ಮಿಡಿತ, ಶ್ವಾಸಕೋಶಗಳ ಏರಿಳಿತಗಳನ್ನು ಗಮನಿಸೋಣ. ಶರೀರದ ಆಂತರಿಕ ಹಾಗೂ ಬಾಹ್ಯ ಚಟುವಟಿಕೆಗಳನ್ನು ಏಕಕಾಲದಲ್ಲಿ ಗಮನಿಸುವ ಪ್ರಯತ್ನ ಮಾಡೋಣ. ನಮ್ಮ ಸುತ್ತಮುತ್ತಲು ನಡೆದಂತಹ ಶಬ್ದಗಳನ್ನು ಗಮನಿಸೋಣ. ಹೃದಯದ ಬಡಿತವನ್ನು ಗಮನಿಸೋಣ. ಯಾವುದಕ್ಕೂ ಪ್ರತಿಕ್ರಿಯೆ ಬೇಡ. ಇಂಥ ಸ್ಥಿತಿಗೆ ಯೋಗ ಸ್ಥಿತಿ ಅಂತ ಹೇಳ್ತೇವೆ. ಇದಕ್ಕೆ ಸಲಕರಣೆಗಳು ಶರೀರ, ಮನಸ್ಸು, ಬುದ್ಧಿ, ಭಾವನೆ, ಅಹಂಕಾರ, ಆತ್ಮ ಇವುಗಳನ್ನೊಳಗೊಂಡು ಇವತ್ತಿನ ಯೋಗ ಸಾಧನೆಯನ್ನು ಮಾಡೋಣ. ಕೈಗಳನ್ನು ನಮಸ್ಕಾರ ಸ್ಥಿತಿಗೆ ತಂದು 3 ಬಾರಿ ಓಂಕಾರ ಪ್ರಾರ್ಥನೆ ಹಾಗೂ ಗುರು ಸ್ತುತಿಯನ್ನು ಹೇಳೋಣ. ಉಸಿರು ತಗೊಳ್ಳೋಣ. सहना भवतु सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै. ॐ शान्ति शान्ति शान्तिः. गुरुर्ब्रह्मा गुरुर्विष्णुः गुरुर्देवो महेश्वरः गुरुर्साक्षात् परब्रह्म तस्मै ಶ್ರೀ ಗುರವೇ ನಮಃ. ಶಿರಬಾಗಿ ನಮಸ್ಕರಿಸೋಣ. ಇವತ್ತಿನ ಯೋಗಾಭ್ಯಾಸವನ್ನು ಕಲಿಸಿಕೊಡಲು ಭಗವಂತನಲ್ಲಿ, ಪತಂಜಲಿ ಮಹಾಮುನಿಗಳಲ್ಲಿ, ಸಮಿತಿಯ ಹಿರಿಯ ಆಚಾರ್ಯರಲ್ಲಿ, ತಂದೆ ತಾಯಿಗಳಲ್ಲಿ, ಗುರು ಹಿರಿಯರಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಹಸ್ತಗಳನ್ನು ಕಣ್ಣಲ್ಲಿಟ್ಟುಕೊಂಡು ನಿಧಾನವಾಗಿ ಹಸ್ತಗಳನ್ನು ಕೆಳಗಿಳಿಸುತ್ತಾ ಕರದರ್ಶನವನ್ನು ಮಾಡೋಣ. ಹರಿ ಓಂ. ಯೋಗಾಭ್ಯಾಸದ ಪ್ರಥಮ ಹಂತವಾದ ಶ್ವಾಸಕ್ರಿಯೆಗಳನ್ನು ಪ್ರಾರಂಭಿಸೋಣ. ಸ್ಥಿತಿಗೆ ಬರೋಣ.
ಮೊದಲಿಗೆ ಉದರ ಶ್ವಾಸ, ಹೊಟ್ಟೆ ಭಾಗದಿಂದ ಉಸಿರಾಟದ ಕ್ರಿಯೆ. ಎರಡೂ ಮೊಣಕೈಗಳನ್ನು ನೆಲಕ್ಕೆ ಹಚ್ಚೋಣ. ಹಸ್ತಗಳು ಕೆಳಮುಖವಾಗಿರಲಿ. ಉಸಿರಾಟ ಪ್ರಾರಂಭಿಸೋಣ. ಉಸಿರು ಒಳಗೆ, ಉಸಿರು ಹೊರಗೆ. ಬ್ರೀದ್ ಇನ್, ಬ್ರೀದ್ ಔಟ್. ಮುಂದಿನ ಶ್ವಾಸಕ್ರಿಯೆ ಊರಶ್ವಾಸ. ಎರಡು ಹಸ್ತಗಳನ್ನು ಕಾಲುಗಳ ಮುಂದೆ ನೆಲಕ್ಕೂರಿರೋಣ. ಎದೆ ವಿಶಾಲಗೊಳಿಸೋಣ. ಎದೆ ಭಾಗದಿಂದ ಉಸಿರಾಟ. ಉಸಿರು ಒಳಗೆ, ಉಸಿರು ಹೊರಗೆ. ಇನ್ಹೇಲ್, ಎಕ್ಸೇಲ್. ಮುಂದಿನ ಶ್ವಾಸ ಗ್ರೀವ ಶ್ವಾಸ. ಕೈಗಳನ್ನು ಮೇಲೆತ್ತೋಣ. ಹಾಗೆ ಎರಡೂ ಹಸ್ತಗಳನ್ನು ನಮ್ಮ ಬೆನ್ನಿನ ಹಿಂಭಾಗದಲ್ಲಿ ಇಟ್ಕೊಳ್ಳೋಣ. ತೋಳುಗಳನ್ನು ಮೇಲೆ ಎತ್ತಿ ತೋಳುಗಳು ಕಿವಿ ಹತ್ತಿರ ತರೋಣ. ದೀರ್ಘವಾಗಿ ಉಸಿರಾಟ ಮಾಡೋಣ. ಉಸಿರು ಒಳಗೆ, ಉಸಿರು ಹೊರಗೆ. ಇನ್ಹೇಲ್, ಎಕ್ಸೇಲ್. ಉಸಿರು ತಗೊಳ್ತಾ ಕೈ ಮೇಲೆತ್ತಿ ಕೆಳಗೆ ತರೋಣ. ಪೂರ್ಣ ಶ್ವಾಸ. ಕೈಗಳು ನೇರವಾಗಿ ಚಾಚಿರಲಿ. ಹಸ್ತಗಳು ಮೇಲ್ಮುಖವಾಗಿರಲಿ. ಉಸಿರು ತಗೊಳ್ತಾ ಮೇಲೆ. ಉಸಿರು ಒಳಗೆ, ಉಸಿರು ಹೊರಗೆ. ಉಸಿರು ಒಳಗೆ, ಉಸಿರು ಹೊರಗೆ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಹಸ್ತ ಕೆಳಮುಖಗೊಳಿಸೋಣ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಉಸಿರು ಒಳಗೆ, ಹೊರಗೆ. ಒಳಗೆ, ಹೊರಗೆ. ಕೈಗಳನ್ನು ಪಕ್ಕಕ್ಕಿಡೋಣ. ಹಸ್ತ ಕೆಳಮುಖ. ಇನ್ಹೇಲ್, ಎಕ್ಸೇಲ್. ಉಸಿರು ಒಳಗೆ, ಹೊರಗೆ. ಹಸ್ತ ಮೇಲ್ಮುಖಗೊಳಿಸೋಣ. ಉಸಿರು ಒಳಗೆ, ಹೊರಗೆ. ಇನ್ಹೇಲ್, ಎಕ್ಸೇಲ್. ಕೈಗಳನ್ನು ಮುಂದೆ ಚಾಚಿ ಎದೆ ನೇರಕ್ಕೆ ಮುಂದೆ ತರೋಣ. ಹಸ್ತಗಳು ಅಭಿಮುಖವಾಗಿರಲಿ. ಉಸಿರು ಒಳಗೆ, ಹೊರಗೆ. ಒಳಗೆ, ಹೊರಗೆ. ರಿಲ್ಯಾಕ್ಸ್. ಎರಡು ಕೈಗಳನ್ನು ಮೊಣಕಾಲ ಮೇಲಿಟ್ಟು ಮೃದುವಾಗಿ ಕಣ್ಣು ಮುಚ್ಚಿ ವಿಶ್ರಾಂತಿ. ಮುಂದಿನ ಶ್ವಾಸಕ್ರಿಯೆ ಮಾರ್ಜಾಲ ಶ್ವಾಸ. ಷಡಂಗಾಸನ ಸ್ಥಿತಿಗೆ ಬರೋಣ. ಎರಡೂ ಮೊಣಕಾಲಿನ ಮೇಲೆ ಹಾಗೂ ಎರಡೂ ಹಸ್ತಗಳ ಮೇಲೆ ಶರೀರದ ಭಾರವನ್ನಿಟ್ಟು ಸ್ಥಿತಿಗೆ ಬರೋಣ. ಕತ್ತು ನೇರವಾಗಿರಲಿ. ಉಸಿರು ತೊಳ್ತಾ ಕತ್ತು ಎತ್ತಿ ಬೆನ್ನನ್ನು ಹಳ್ಳ ಮಾಡೋದು. ಉಸಿರು ಬಿಡ್ತಾ ಕತ್ತನ್ನು ಕೆಳಗೆ ಬಾಗಿಸಿ ಬೆನ್ನನ್ನು ಮೇಲೆ ಉಬ್ಬಿಸೋದು, ಮೇಲೆ ಎತ್ತೋದು. ಸಿದ್ಧ. ಕುರು. ಉಸಿರು ಒಳಗೆ, ಉಸಿರು ಹೊರಗೆ. ಇನ್ಹೇಲ್, ಎಕ್ಸೇಲ್. ವಾಪಸ್ ಕುಳಿತುಕೊಳ್ಳೋಣ. ಕಟಿ ಶ್ವಾಸಕ್ಕೆ ಸಿದ್ಧರಾಗೋಣ. ಬಲಗೈಯನ್ನು ಆದಿ ಮುದ್ರೆಯಲ್ಲಿರಿಸೋಣ. ಹೆಬ್ಬೆರಳನ್ನು ಮಡಚಿ 4 ಬೆರಳುಗಳನ್ನು ಮೇಲೆ ಮಡಚಿ ಎಡಗೈಯಿಂದ ಬೆನ್ನು ಹಿಂದೆ ಬಲಗೈನ ಮೊಣಗಟ್ಟನ್ನು ಹಿಡ್ಕೊಳ್ಳೋಣ. ಸ್ವಲ್ಪ ಉಸಿರು ತಗೊಳ್ತಾ ಹಿಂದೆ ಪೂರಕ. ಉಸಿರನ್ನು ಬಿಡ್ತಾ ನಿಧಾನವಾಗಿ ಮುಂದೆ ಬಾಗೋಣ. ಮತ್ತೆ ಉಸಿರು ತಗೊಳ್ತಾ ಮೇಲೆ ಬರೋಣ. ಕೈ ಬದಲಾವಣೆ ಮಾಡಿಕೊಳ್ಳೋಣ. ಉಸಿರನ್ನು ಬಿಡ್ತಾ ನಿಧಾನವಾಗಿ ಮುಂದೆ ಬಾಗೋಣ.
ಮತ್ತೆ ಉಸಿರು ತಗೊಳ್ತಾ ಮೇಲೆ ಬರೋಣ. ಕೈಗಳನ್ನು ಬಿಡಿಸ್ಕೊಳ್ಳೋಣ. ವಿಶ್ರಾಂತಿ. ಈಗ ನಿಂತು ಮಾಡುವ ಆಸನಗಳನ್ನು ಮಾಡೋಣ. ನಿಧಾನವಾಗಿ ಎದ್ದು ನಿಂತುಕೊಳ್ಳೋಣ. ಸಮಸ್ಥಿತಿಗೆ ಬರೋಣ. ಎರಡೂ ಪಾದಗಳನ್ನು ಜೋಡಿಸೋಣ. ಕೈಗಳು ನೇರವಾಗಿ ನೆಲದ ಹತ್ರ ಇಳಿತಾ ಇರಲಿ. ಕತ್ತು ನೇರ, ದೃಷ್ಟಿ ನೇರ. ಮೊದಲಿಗೆ ಪರ್ವತಾಸನವನ್ನು ಮಾಡೋಣ. ಎರಡೂ ಹಸ್ತಗಳನ್ನು ಹೊರಮುಖಗೊಳಿಸೋಣ. ಉಸಿರು ತಗೊಳ್ತಾ ನಿಧಾನವಾಗಿ ಉಸಿರಿನ ಜೊತೆನೇ ಕೈಗಳು ಮೇಲೆ ಬರಲಿ. ಮೇಲೆ ಎತ್ತಿ ಊರ್ಧ್ವ ನಮಸ್ಕಾರಾಸನ ಸ್ಥಿತಿಗೆ ಬರೋಣ. ಕೈಗಳನ್ನು ಎಷ್ಟು ಸಾಧ್ಯ ಇದೆ ಅಷ್ಟು ಮೇಲೆ ಎಳೆಯುವ ಪ್ರಯತ್ನ ಮಾಡೋಣ. ಸ್ಥಿತಿಲಿ ಉಸಿರಾಟ. ಉಸಿರು ಒಳಗೆ, ಉಸಿರು ಹೊರಗೆ. Inhale, exhale. ಹಸ್ತಗಳನ್ನು ಹೊರಮುಖಗೊಳಿಸೋಣ. ಉಸಿರು ಬಿಡ್ತಾ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸೋಣ. ಎಡಗಾಲನ್ನು ಪಕ್ಕಕ್ಕಿಟ್ಟು ವಿಶ್ರಾಂತಿ. ಮೃದುವಾಗಿ ಕಣ್ಣು ಮುಚ್ಚಿ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ. ಸಮಸ್ಥಿತಿಗೆ ಬರೋಣ. ಪಾರ್ಶ್ವ ನಮಸ್ಕಾರ. ಹಸ್ತಗಳನ್ನು ಹೊರಮುಖಗೊಳಿಸೋಣ. ಉಸಿರು ತಗೊಳ್ತಾ ಕೈಗಳನ್ನು ಮೇಲೆತ್ತಿ ಊರ್ಧ್ವ ನಮಸ್ಕಾರ ಆಸನ ಸ್ಥಿತಿಗೆ ಬರೋಣ. ಸ್ಥಿತಿಯಲ್ಲಿ ದೀರ್ಘವಾದಂಥ ಉಸಿರು ಬಿಟ್ಟು ಉಸಿರು ತಗೊಳ್ಳೋಣ. ಉಸಿರನ್ನು ಬಿಡ್ತಾ ಬಲಪಾರ್ಶ್ವಕ್ಕೆ ವಾಗೋಣ. ಸ್ಥಿತಿಲಿ ಎರಡು ಉಸಿರಾಟ. ಉಸಿರು ಒಳಗೆ, ಉಸಿರು ಹೊರಗೆ. ಇನ್ಹೇಲ್, ಎಕ್ಸೇಲ್. ಉಸಿರು ತಗೊಳ್ತಾ ಮೇಲೆ ಬರೋಣ. ಉಸಿರನ್ನು ಬಿಡ್ತಾ ಎಡಪಾರ್ಶ್ವಕ್ಕೆ ಬಾಗೋಣ. ಉಸಿರು ಒಳಗೆ, ಉಸಿರು ಹೊರಗೆ. ಇನ್ಹೇಲ್, ಎಕ್ಸೇಲ್. ಹಾಗೆ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ ಬರೋಣ. ಹಸ್ತಗಳನ್ನು ಹೊರಮುಖಗೊಳಿಸೋಣ. ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸೋಣ. ಎಡಗಾಲನ್ನು ಪಕ್ಕಕ್ಕಿಟ್ಟು ವಿಶ್ರಾಂತಿ. ಸಮಸ್ಥಿತಿಗೆ ಬರೋಣ. ಮುಂದಿನ ಆಸನ ಪಾರ್ಶ್ವ ಪ್ರಸಾರಿತ ಹಸ್ತಾಸನ. ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಪಕ್ಕದಿಂದ ಮೇಲೆತ್ತಿ ಭುಜದ ನೇರಕ್ಕೆ ಚಾಚೋಣ. ಇದಕ್ಕೆ ವಿಮಾನಾಸನ ಅಂತ ಹೇಳ್ತೀವಿ. ಎಡಗೈಯನ್ನು ಮಡಚಿ ಬಲದ ಭುಜದ ಮೇಲೆ ಇಟ್ಕೊಳ್ಳೋಣ. ಹಸ್ತವನ್ನು ಬಲಭುಜದ ಮೇಲೆ ಇಟ್ಕೊಳ್ಳೋಣ. ದೀರ್ಘವಾಗಿ ಉಸಿರು ತಗೊಳ್ಳೋಣ. ಉಸಿರು ಬಿಡ್ತಾ ಸೊಂಟದ ಮೇಲ್ಭಾಗವನ್ನು ಬಲಪಾರ್ಶ್ವಕ್ಕೆ ತಿರುಚೋಣ. ದೃಷ್ಟಿ ಬಲಬದಿಯನ್ನು ನೋಡ್ತಾ ಇರಲಿ. ಸ್ಥಿತಿಯಲ್ಲಿ ಉಸಿರಾಟ. ಉಸಿರು ಒಳಗೆ, ಉಸಿರು ಹೊರಗೆ. ಇನ್ಹೇಲ್, ಎಕ್ಸೇಲ್. ನಿಧಾನವಾಗಿ ಮುಂದೆ ಬರೋಣ. ಕೈಗಳನ್ನು ಚಾಚಿರೋಣ. ಎಡಗೈಯನ್ನು ಪಕ್ಕಕ್ಕೆ ಚಾಚೋಣ. ದೀರ್ಘವಾಗಿ ಉಸಿರು ತಗೊಂಡು ಉಸಿರು ಬಿಡ್ತಾ ಬಲ ಹಸ್ತವನ್ನು ಎಡಭುಜದ ಮೇಲೆ ಇಟ್ಕೊಳ್ಳೋಣ.
ಹಾಗೆ ಉಸಿರನ್ನು ಹೊರಗಾಗ್ತಾ ಎಡಪಾರ್ಶ್ವಕ್ಕೆ ಶರೀರವನ್ನು ತಿರುಚೋಣ. ಕಟಿ ಪ್ರದೇಶದ ಮೇಲ್ಭಾಗದ ಮೇರುದಂಡವನ್ನು ತಿರುಚಿ ಎಡಪಾರ್ಶ್ವಕ್ಕೆ ನೋಡೋಣ. ಸ್ಥಿತಿಯಲ್ಲಿ ಉಸಿರಾಟ. ಇನ್ಹೇಲ್, ಎಕ್ಸೇಲ್. ಉಸಿರು ಒಳಗೆ, ಉಸಿರು ಹೊರಗೆ. ಉಸಿರು ತಗೊಳ್ತಾ ಮುಂದೆ ಬರೋಣ. ಕೈಯನ್ನು ಚಾಚೋಣ. ಉಸಿರನ್ನು ಬಿಡ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ಕೆಳಗಿಳಿಸೋಣ. ಎಡಗಾಲನ್ನು ಪಕ್ಕಕ್ಕಿಟ್ಟು ವಿಶ್ರಾಮ. ಕುಳಿತು ಮಾಡುವ ಆಸನಗಳನ್ನು ಮಾಡೋಣ. ಮೊದಲಿಗೆ ಅಧೋಮುಖ ಶ್ವಾನಾಸನವನ್ನು ಮಾಡೋಣ. ಉಸಿರು ತೊಳ್ತಾ ಕೈಯನ್ನು ಮೇಲೆತ್ತೋಣ. ನಿಧಾನವಾಗಿ ಕೆಳಗೆ ಕುಳಿತುಕೊಳ್ಳೋಣ. ಅಧೋಮುಖ ಶ್ವಾನಾಸನ ಸ್ಥಿತಿಗೆ ಬರಲು ಮೊದಲು ಮೊಣಕಾಲ ಮೇಲೆ ನಿಂತು ಎರಡೂ ಹಸ್ತಗಳನ್ನು ನೆಲಕ್ಕೆ ಕೂರ್ತೀವಿ. ಷಡಂಗಾಸನ ಸ್ಥಿತಿಗೆ ಬರ್ತೇವೆ. ಹಾಗೆ ನಿಧಾನವಾಗಿ ಕಾಲ್ಬೆರಳುಗಳನ್ನು ಒಳಗೆಳೆದುಕೊಂಡು ಮೊಣಕಾಲನ್ನು ಮೇಲೆತ್ತುತ್ತಾ ಶರೀರದ ಭಾರವನ್ನು ಎರಡೂ ಪಾದಗಳು ಹಾಗೂ ಎರಡೂ ಹಸ್ತಗಳ ಮೇಲೆ ಹಾಕ್ತೀವಿ. ಪ್ರಯತ್ನಪೂರ್ವಕವಾಗಿ ಬೆನ್ನನ್ನು ನೇರ ಮಾಡೋ ಪ್ರಯತ್ನ ಮಾಡ್ತೀವಿ. ಸ್ಥಿತಿಯಲ್ಲಿ ಎರಡು ಉಸಿರಾಟ. ಉಸಿರು ಒಳಗೆ, ಉಸಿರು ಹೊರಗೆ. ಬ್ರೀದ್ ಇನ್, ಬ್ರೀದ್ ಔಟ್. ನಿಧಾನವಾಗಿ ಮೊಣಕಾಲನ್ನು ಕೆಳಗಿಳಿಸೋಣ. ಹಾಗೆ ಕುಳಿತುಕೊಳ್ಳೋಣ. ವಿಶ್ರಾಂತಿ. ಮೃತ ಕಣ್ಣು ಮುಚ್ಚಿ ಶರೀರದ ಮೇಲಾದಂಥ ಪರಿಣಾಮಗಳನ್ನು ಗಮನಿಸೋಣ. ಮುಂದಿನ ಆಸನ ಏಕಪಾದ ಪ್ರಸರಣಾಸನ. ಮತ್ತೆ ಷಡಂಗಾಸನ ಸ್ಥಿತಿಗೆ ಬರೋಣ. ಮೊಣಕಾಲು ಮೇಲೆ ನಿಲ್ಲೋಣ. ಹಾಗೆ ನಿಧಾನವಾಗಿ ಅಧೋಮುಖ ಶ್ವಾನಾಸನ ಸ್ಥಿತಿಗೆ ಬರೋಣ. ಕಾಲು, ಪಾದ ಹಾಗೂ ಹಸ್ತಗಳ ಮೇಲೆ ಶರೀರದ ಭಾರ ಇರಲಿ. ಈಗ ಉಸಿರು ತಗೊಳ್ತಾ ಬಲಗಾಲನ್ನು ಮುಂದೆ ಇಡೋಣ. ಒಂದು ಹೆಜ್ಜೆ ಮುಂದೆ ಇಡೋಣ. ಕತ್ತನ್ನು ಮೇಲೆ ಎತ್ತೋಣ. ಸೊಂಟವನ್ನು ನೇರಗೊಳಿಸೋಣ. ಹಿಂದೆ ಚಾಚಿದ ಕಾಲನ್ನು ನೇರಗೊಳಿಸುವ ಪ್ರಯತ್ನ ಮಾಡೋಣ. ಸ್ಥಿತಿಲಿ ಉಸಿರಾಟ ಮಾಡೋಣ. ಉಸಿರು ಒಳಗೆ, ಉಸಿರು ಹೊರಗೆ. ಇನ್ಹೇಲ್, ಎಕ್ಸೇಲ್. ನಿಧಾನವಾಗಿ ಮುಂದೆ ಇರೋ ಪಾದವನ್ನು ಹಿಂದೆ ಇರಿಸೋಣ. ಎರಡೂ ಪಾದಗಳನ್ನು ಜೋಡಿಸಿ. ಹಾಗೆ ಎಡಗಾಲನ್ನು ಮುಂದೆ ತರ್ತಾ ಎಡಪಾದವನ್ನು ಮುಂದೆ ಇಡೋಣ. ಎಡಪಾದದ ತೊಡೆ ನಮ್ಮ ಎದೆಗೆ ಒತ್ತಿರಬೇಕು. ಎದೆ ಹಾಗೂ ಹೊಟ್ಟೆಗೆ ಒತ್ತಿರಬೇಕು. ಕತ್ತನ್ನು ಸ್ವಲ್ಪ ಮೇಲೆ ಎತ್ತೋಣ. ಚಾಚಿದ ಬಲಗಾಲನ್ನು, ಹಿಂದೆ ಇರುವಂಥ ಬಲಗಾಲನ್ನು ಇನ್ನೊಂದು ಸ್ವಲ್ಪ ಚಾಚೋಣ. ಉಸಿರಾಟ ಮಾಡೋಣ. ಉಸಿರು ಒಳಗೆ, ಉಸಿರು ಹೊರಗೆ.
इनहेल, एक्सेल, ವಾಪಸ್ ಅಧೋಮುಖ ಶ್ವಾನಾಸನ. ಮೊಣಕಾಲನ್ನು ನೆಲಕ್ಕೆ ಹಚ್ಚಿ ಷಡಂಗಾಸನ. ಹಾಗೆ ಕೆಳಗೆ ಕೂತ್ಕೊಳ್ಳೋಣ. ಮೃದುವಾಗಿ ಕಣ್ಣು ಮುಚ್ಚಿ ವಿಶ್ರಾಂತಿ. ಪ್ರಾಣಾಯಾಮಕ್ಕೆ ಸಿದ್ಧರಾಗೋಣ. ಸ್ಥಿತಿಗೆ ಬರೋಣ. ಕೈಗಳನ್ನು ನಮಸ್ಕಾರ ಸ್ಥಿತಿಗೆ ತರೋಣ. ಪ್ರಾಣಾಯಾಮ ಮಂತ್ರವನ್ನು ಹೇಳೋಣ. ಪ್ರಾಣಸ್ಯೇದಂ ವಶೇತ್ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಶ್ಚ ವಿದೇಹಿನಃ. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನು ಬಿಡಿಸಿ ಚಿನ್ಮುದ್ರೆಯಲ್ಲಿ ನಮ್ಮ ತೊಡೆಗಳ ಮೇಲೆ ಇಟ್ಕೊಳ್ಳೋಣ. ಹೆಬ್ಬೆರಳು ಮತ್ತು ತೋರ್ಬೆರಳಿನ ತುದಿಗಳನ್ನು ಜೋಡಿಸ್ಕೊಳ್ಳೋಣ. ಮೂರು ಬೆರಳುಗಳನ್ನು ಮುಂದೆ ಚಾಚಿರೋಣ. ಮೃದುವಾಗಿ ಕಣ್ಣು ಮುಚ್ಚಿರಲಿ. ಏಕಚಿತ್ತದಿಂದ ಕುಳಿತುಕೊಂಡು ಪ್ರಾಣಾಯಾಮವನ್ನು ಮಾಡೋಣ. ಮೊದಲಿಗೆ ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡೋಣ. ಎಡ ಹೊರಳೆಯಿಂದ ಉಸಿರು ತಗೊಳ್ತೀವಿ. ಬಲ ಹೊರಳೆಯಿಂದ ಉಸಿರನ್ನು ಬಿಡ್ತೀವಿ. ಮತ್ತೆ ಬಲ ಹೊರಳೆಯಿಂದ ಉಸಿರು ತಗೊಳ್ತೀವಿ. ಎಡ ಹೊರಳೆಯಿಂದ ಉಸಿರನ್ನು ಹೊರಗೆ ಹಾಕ್ತೀವಿ. ಈ ರೀತಿ ಪುನರಾವರ್ತನೆ ಮಾಡೋಣ. ಮೊದಲಿಗೆ ಬಲಗೈಯನ್ನು ಮುರುಗಿ ಮುದ್ರೆ ಮಾಡೋಣ. ಬಲಗೈನ ಹೆಬ್ಬೆರಳಿನಿಂದ ಮೂಗಿನ ಬಲಹೊರಳೆಯನ್ನು ಮುಚ್ಚಿಕೊಳ್ಳೋಣ. ದೀರ್ಘವಾದಂಥ ಶ್ವಾಸಕ್ರಿಯೆಯನ್ನು ಮಾಡೋಣ. ಉಸಿರು ಒಳಗೆ, ಉಂಗುರ ಬೆರಳಿನಿಂದ ಎಡ ಹೊರಳೆಯನ್ನು ಮುಚ್ಚಿಕೊಳ್ಳೋಣ. ಬಲಹೊರಳೆಯಿಂದ ಉಸಿರು ಹೊರಗೆ, ಬಲಹೊರಳೆಯಿಂದ ಉಸಿರು ಒಳಗೆ, ಎಡದಿಂದ ಉಸಿರು ಹೊರಗೆ. ಲೆಫ್ಟ್ ಬ್ರೀದ್ ಇನ್, ರೈಟ್ ಬ್ರೀದ್ ಔಟ್, ರೈಟ್ ಬ್ರೀದ್ ಇನ್, ಲೆಫ್ಟ್ ಬ್ರೀದ್ ಔಟ್. ಎಡದಿಂದ ಉಸಿರು ಒಳಗೆ, ಬಲದಿಂದ ಹೊರಗೆ, ಬಲದಿಂದ ಉಸಿರು ಒಳಗೆ, ಎಡದಿಂದ ಉಸಿರು ಹೊರಗೆ. ಲೆಫ್ಟ್ ಇನ್ಹೇಲ್, ರೈಟ್ ಎಕ್ಸೇಲ್, right inhale, left exhale. ಎಡದಿಂದ ಉಸಿರು ಒಳಗೆ, ಬಲದಿಂದ ಹೊರಗೆ, ಬಲದಿಂದ ಒಳಗೆ, ಎಡದಿಂದ ಹೊರಗೆ. Left breathe in, right breathe out, right breathe in, left breathe out, left ಉಸಿರು ಒಳಗೆ, ರೈಟ್ ಉಸಿರು ಹೊರಗೆ, ರೈಟ್ ಉಸಿರು ಒಳಗೆ, ಲೆಫ್ಟ್ ಉಸಿರು ಹೊರಗೆ.
ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸುತ್ತಾ ಚಿನ್ಮುದ್ರೆಯಲ್ಲಿರಿಸೋಣ. ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋಣ. ಮನಸ್ಸನ್ನು ಹಣೆಯ ಮಧ್ಯಭಾಗದ ಬಿಂದುವಿನ ಮೇಲೆ ಕೇಂದ್ರೀಕರಿಸೋಣ. ಹಣೆಯ ಮಧ್ಯಭಾಗದಲ್ಲಿ ಬೆಳಕಿನ ಬಿಂದುವನ್ನು ಸೃಷ್ಟಿಸಿಕೊಳ್ಳುತ್ತಾ ಆ ಬಿಂದುವನ್ನೇ ನೋಡ್ತಾ ಧ್ಯಾನವನ್ನು ಮಾಡೋಣ. ಸಹಜ ಉಸಿರಾಟವಿರಲಿ. ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ಶುದ್ಧಿಯ ಮೇಲೆ ಬರೋಣ. ಕೈಗಳನ್ನು ನಮಸ್ಕಾರ ಸ್ಥಿತಿಗೆ ತರೋಣ. ಲೋಕ ಕಲ್ಯಾಣ ಮಂತ್ರವನ್ನು ಹೇಳೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ ಶಾಂತಿ ಶಾಂತಿ ಶಾಂತಿ. ಶಿರವಾಗಿ ನಮಸ್ಕರಿಸೋಣ. ಹಸ್ತಗಳನ್ನು ಕಣ್ಮುಚ್ಚಿಕೊಂಡು ಮೇಲೆ ಬರೋಣ. ನಿಧಾನವಾಗಿ ಹಸ್ತಗಳನ್ನು ಕೆಳಗಿಳಿಸುತ್ತಾ ಸ್ಪರ್ಶಿಸಿ ಬಂದಂಥ ಶಕ್ತಿಯನ್ನು ಮುಖಮಂಡಲಕ್ಕೆ, ತಲೆಗೆ, ಗುತ್ತಿಗೆಗೆ ವರ್ಗಾಯಿಸ್ಕೊಳ್ಳೋಣ. ಹರಿ ಓಂ. ಅಮೃತಾಸನಕ್ಕೆ ಸಿದ್ಧರಾಗೋಣ. ನಿಧಾನವಾಗಿ ಬೆನ್ನು ಮೇಲೆ ಮಲಗೋಣ.
ಕಾಲು ಬೆರಳುಗಳು ಹೊರಮುಖಗೊಳಿಸೋಣ. ಹಸ್ತಗಳು ಮೇಲ್ಮುಖವಾಗಿರಲಿ. ಎರಡೂ ಪಾದಗಳ ಮಧ್ಯ 1 ಅಡಿ ಅಂತರವಿರಲಿ. ಮೃದುವಾಗಿ ಕಣ್ಣು ಮುಚ್ಚಿರಲಿ. ಯೋಗಾಭ್ಯಾಸದಿಂದ ದಣಿದಂಥ ದೇಹಕ್ಕೆ ವಿಶ್ರಾಂತಿಯನ್ನು ನೀಡೋಣ. ಮನಸ್ಸಿನಿಂದ ಶರೀರದ ಒಂದೊಂದೇ ಭಾಗಕ್ಕೆ ವಿಶ್ರಾಂತಿಯನ್ನು ನೀಡ್ತಾ ಬರೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ಕಾಲ್ಬೆರಳುಗಳು, ಕಾಲಿನ ಹಿಮ್ಮಡಿ, ಪಾದ, ಪಾಶ್ನಿ ಸಂಧಿ, ಮೀನಗಂಡ, ಮೊಣಕಾಲು, ತೊಡೆಗಳು, ತೊಡೆಯ ಸ್ನಾಯುಗಳಿಗೆ ವಿಶ್ರಾಂತಿ ನೀಡೋಣ. ಪೃಷ್ಠ, ಕಟಿ ಪ್ರದೇಶ, ಕಿಬ್ಬೊಟ್ಟೆ ಭಾಗದಲ್ಲಿರುವಂಥ ಸ್ನಾಯುಗಳಿಗೆ ವಿಶ್ರಾಂತಿಯನ್ನು ನೀಡೋಣ. ಜನನೇಂದ್ರಿಯ ಹಾಗೂ ಗುದದ್ವಾರಕ್ಕೆ ವಿಶ್ರಾಂತಿಯನ್ನು ನೀಡೋಣ. ಹೊಟ್ಟೆ ಭಾಗದಲ್ಲಿರುವಂಥ ದೊಡ್ಡ ಕರಳು, ಸಣ್ಣ ಕರಳು, ಕಿಡ್ನಿ, ಲಿವರ್, ಪ್ಯಾನ್ಕ್ರಿಯಾ ಇವುಗಳಿಗೆ ವಿಶ್ರಾಂತಿಯನ್ನು ನೀಡೋಣ. ಎದೆಯ ಗೂಡಿಗೆ ವಿಶ್ರಾಂತಿ ನೀಡೋಣ. ಹೃದಯ, ಲಂಗ್ಸ್ಗಳಿಗೆ ವಿಶ್ರಾಂತಿಯನ್ನು ನೀಡೋಣ. ಬೆನ್ನೆಲುಬು, ಪಕ್ಕೆಲುಬುಗಳಿಗೆ ವಿಶ್ರಾಂತಿಯನ್ನು ನೀಡೋಣ. ಭುಜಗಳು, ಕೈ ತೋಳುಗಳು, ಮೊಣಕೈ, ಮುಂಗೈ, ಕೈ ಬೆರಳುಗಳಿಗೆ ವಿಶ್ರಾಂತಿ ನೀಡೋಣ. ಕುತ್ತಿಗೆ ಪ್ರದೇಶ, ಕುತ್ತಿಗೆಯ ಮುಂಭಾಗದಲ್ಲಿರುವಂಥ ಥೈರಾಯ್ಡ್ ಗ್ರಂಥಿ, ತಲೆಯ ಹಿಂಭಾಗ, ನೆತ್ತಿಯ ಭಾಗ, ಮುಖಮಂಡಲಕ್ಕೆ ವಿಶ್ರಾಂತಿ ನೀಡೋಣ. ಮೆದುಳಿನಲ್ಲಿರುವಂಥ ಗ್ರಂಥಿಗಳಿಗೆ ವಿಶ್ರಾಂತಿಯನ್ನು ನೀಡೋಣ. ಮಿದುಳಿಗೆ ವಿಶ್ರಾಂತಿಯನ್ನು ನೀಡೋಣ. ಮಿದುಳಿನಿಂದ ಶರೀರದ ಪ್ರತಿಯೊಂದು ಭಾಗಗಳಿಗೂ ಜೋಡಿಸಿಕೊಂಡಂಥ ನರಮಂಡಲಕ್ಕೆ ವಿಶ್ರಾಂತಿ ನೀಡೋಣ. ಶರೀರದ ಚಲನವಲನೆಗೆ ಸಹಕರಿಸುವಂಥ ಸ್ನಾಯುಮಂಡಲಕ್ಕೆ ವಿಶ್ರಾಂತಿ ನೀಡೋಣ. ಶರೀರಕ್ಕೆ ರೂಪವನ್ನು ತಂದುಕೊಟ್ಟಂಥ ಅಸ್ಥಿಪಂಜರ, ಮಾಂಸಖಂಡಗಳಿಗೆ ವಿಶ್ರಾಂತಿ ನೀಡೋಣ. ಶರೀರದ ನರನಾಡಿಗಳಲ್ಲಿ ಹರಿದಾಡುವ ರಕ್ತಕ್ಕೆ ವಿಶ್ರಾಂತಿಯನ್ನು ನೀಡೋಣ. ಶರೀರದಲ್ಲಿರುವಂಥ ಎಲ್ಲ ಗ್ರಂಥಿಗಳು, ರಸಗಳನ್ನು ಉತ್ಪತ್ತಿ ಮಾಡುವಂಥ ಅಂಗಗಳಿಗೆ ವಿಶ್ರಾಂತಿಯನ್ನು ನೀಡೋಣ. ನಮ್ಮ ಶರೀರದ ಮೇಲೆ ಹೊದಿಕೆಯಂತಿರುವ ಚರ್ಮಕ್ಕೆ ವಿಶ್ರಾಂತಿಯನ್ನು ನೀಡೋಣ. ರೋಮಗಳಿಗೆ ವಿಶ್ರಾಂತಿಯನ್ನು ನೀಡೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ಸಂಪೂರ್ಣ ವಿಶ್ರಾಂತಿ. ಇಂದು ಮಾಡಿದ ಯೋಗ ಸಾಧನೆಯಿಂದ ನಮ್ಮ ಇಡೀ ಶರೀರದಲ್ಲಿ ವಿಶೇಷವಾದಂಥ ತೇಜಸ್ಸಿನ ಅನುಭವ,
ಶರೀರದ ಕಣಕಣದಲ್ಲಿಯೂ ವಿಶೇಷವಾದ ನವಚೈತನ್ಯ ತುಂಬಿಕೊಂಡಂಥ ಅನುಭವ. ಮನಸ್ಸು ಉಲ್ಲಾಸಭರಿತವಾಗಿರುವುದನ್ನು ಗಮನಿಸೋಣ. ಸಾಕ್ಷಿ ಭಾವದಿಂದ ಉಸಿರಾಟ ಮಾಡ್ತಾ ಇರೋಣ. ನಿಧಾನವಾಗಿ ವಿಶ್ರಾಂತಿ ಸ್ಥಿತಿಯಿಂದ ಸಹಜ ಸ್ಥಿತಿಯತ್ತ ಮರಳೋಣ. ಮನಸ್ಸಿನಿಂದ ಶರೀರದ ಪ್ರತಿಯೊಂದು ಅಂಗಗಳಿಗೆ ಚಾಲನೆ ಕೊಡೋಣ. ಕೈ ಹಾಗೂ ಕಾಲು ಬೆರಳುಗಳಿಗೆ ಚಾಲನೆ ಕೊಡೋಣ. ಹಸ್ತಪಾದಗಳಿಗೆ ಚಾಲನೆ ಕೊಡೋಣ. ಕುತ್ತಿಗೆ ಭಾಗಕ್ಕೆ ಚಾಲನೆ ಕೊಡೋಣ. ಎರಡೂ ಕಾಲುಗಳನ್ನು ಜೋಡಿಸ್ಕೊಳ್ಳೋಣ. ಎಡಗಾಲನ್ನು ಮಡಚಿ ಎಡಗೈಯನ್ನು ಎದೆ ಮೇಲಿಟ್ಟು ಬಲಪಾರ್ಶ್ವಕ್ಕೆ ಹೊಳೋಣ. ಎಡಗಾಲನ್ನು ಮಡಚೋಣ. ಎಡಗೈಯನ್ನು ಎದೆ ಮೇಲೆ ಇಟ್ಕೊಳ್ಳೋಣ. ಬಲಗೈಯನ್ನು ಕಿವಿ ನೇರಕ್ಕೆ ಮೇಲೆ ಚಾಚೋಣ. ಬಲಪಾರ್ಶ್ವಕ್ಕೆ ಹೊಳೋಣ. ಎರಡೂ ಕೈಗಳನ್ನು ಕಿವಿ ಕೆಳಗಿಟ್ಕೊಳ್ಳೋಣ. ಎರಡೂ ಕಾಲುಗಳನ್ನು ಮಡಚಿ ತೊಡೆಯನ್ನು ಹೊಟ್ಟೆ ಹತ್ತಿರ ತರೋಣ. ತಾಯಿಯ ಗರ್ಭದಲ್ಲಿ ಶಿಶು ಯಾವ ರೀತಿ ಇರುತ್ತೋ ಆ ರೀತಿ ಮಲಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ. ಹಾಗೆ ಪೂರ್ತಿ ಹೊಳೆ ಬೋರ್ಲಾಗಿ ಮಲಗೋಣ. ಹೊಟ್ಟೆ ಮೇಲೆ ಮಲಗೋಣ. ಎರಡೂ ಕೈಗಳನ್ನು ಒಂದರ ಮೇಲೆ ಒಂದಿಟ್ಟು ಗದ್ದ ಅಥವಾ ಹಣೆಯನ್ನು ಅದರ ಮೇಲೆ ಇಡೋಣ. ಕಾಲು ಬೆರಳುಗಳು ಹೊರಮುಖವಾಗಿರಲಿ. ನಿಧಾನವಾಗಿ ಎದ್ದು ಕುಳಿತುಕೊಳ್ಳೋಣ. ಕೈಗಳು ನಮಸ್ಕಾರ ಸ್ಥಿತಿಗೆ ಬರಲಿ. ಲಘು ಓಂಕಾರದೊಂದಿಗೆ ಯೋಗ ಮಂತ್ರ ಹಾಗೂ ಜ್ಯೋತಿರ್ಮಂತ್ರವನ್ನು ಇಡೋಣ. ಉಸಿರು ಒಳಗೆ ತಗೊಳ್ಳೋಣ. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಾನ್ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶಿರವಾಗಿ ನಮಸ್ಕರಿಸೋಣ. ಇವತ್ತಿನ ಯೋಗಾಭ್ಯಾಸವನ್ನು ಕಲಿಸಿಕೊಟ್ಟಂತಹ ಭಗವಂತನಿಗೆ, ಪತಂಜಲಿ ಮಹಾಮುನಿಗಳಿಗೆ, ಸಮಿತಿಯ ಹಿರಿಯ ಆಚಾರ್ಯರಿಗೆ, ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ, ಕ್ಷೇತ್ರ ದೇವತೆ, ಸ್ಥಾನ ದೇವತೆ, ಗ್ರಾಮ ದೇವತೆ ಹಾಗೂ ಮನೆ ದೇವತೆಗಳಿಗೆ ನಮಿಸೋಣ. ಹಾಗೆ ನಿಧಾನವಾಗಿ ಹಸ್ತಗಳನ್ನು ಕಣ್ಣು ಮೇಲೆ ಬರೋಣ. ಕಣ್ಣು ತೆರೆಯೋದು ಬೇಡ, ಕಣ್ಣು ಮುಚ್ಚಿದ್ದೇ ಇರಲಿ. ಹಸ್ತಗಳನ್ನು ಪರಸ್ಪರ ಸ್ಪರ್ಶಿಸೋಣ. ಮೃದುವಾಗಿ ಉಜ್ಜಿ ಬಂದಂಥ ಶಕ್ತಿಯನ್ನು ಮುಖಮಂಡಲ, ತಲೆ ಹಾಗೂ ತಲೆ ಹಿಂಭಾಗ, ಕುತ್ತಿಗೆಗೆ ವರ್ಗಾಯಿಸ್ಕೊಳ್ಳೋಣ.
ಮತ್ತೊಂದು ಸಾರಿ ಮೃದುವಾಗಿ ಸ್ಪರ್ಶ ಮಾಡಿ ಎದೆ, ಹೊಟ್ಟೆ, ಕಾಲುಗಳು, ಕೈಗಳಿಗೆ ವರ್ಗಾಯಿಸ್ಕೊಳ್ಳೋಣ, ಬೆನ್ನಿಗೆ ವರ್ಗಾಯಿಸ್ಕೊಳ್ಳೋಣ. ಮತ್ತೆ ಹಸ್ತಗಳನ್ನು ಕಣ್ಮೇಲಿಟ್ಕೊಳ್ಳೋಣ. ನಿಧಾನ ಮತ್ತು ನಿಧಾನಗತಿಯಲ್ಲಿ ಕರಗಳನ್ನು ಕೆಳಗಿಳಿಸುತ್ತಾ ಕಣ್ಣನ್ನು ನಿಧಾನವಾಗಿ ತೆರೆಯುತ್ತಾ ಶ್ರೀ ಶಕ್ತಿಗಳು ವಾಸವಾಗಿರುವಂಥ ಕರದರ್ಶನವನ್ನು ಮಾಡೋಣ. ಹರಿ ಓಂ. ಇಲ್ಲಿಗೆ ಇವತ್ತಿನ ಯೋಗಾಭ್ಯಾಸ ಮುಕ್ತಾಯವಾಯಿತು. ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದಂಥ ಧಾರವಾಡ ಜಿಲ್ಲಾಡಳಿತ, ಡಿ ಕ್ಲಿಕ್ಸ್ನವರ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಗಳನ್ನು ಅರ್ಪಿಸುತ್ತೇನೆ. ಯೋಗಾಭ್ಯಾಸವನ್ನು ನಡೆಸಿಕೊಟ್ಟಂಥ SPYSS ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ ಹಾಗೂ ಯೋಗ ಸ್ಪರ್ಶ ಪ್ರತಿಷ್ಠಾನ ರಿಜಿಸ್ಟರ್ ಹುಬ್ಬಳ್ಳಿ ಇವರಿಗೂ ಸಹ ಸಮಿತಿಯ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇವೆ. ಈ ಒಂದು ಕಾರ್ಯಕ್ರಮವನ್ನು ರೂಪಿಸಲು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಜೋಡಿಸಿಕೊಂಡಂಥ ಎಲ್ಲ ಕಾರ್ಯಕರ್ತರಿಗೂ ವಂದನೆಯನ್ನು ಅರ್ಪಿಸುತ್ತೇವೆ. ಅಭ್ಯಾಸವನ್ನು ಮಾಡಲು ಸ್ಥಳಾವಕಾಶ ನೀಡಿದಂಥ ಸಮಿತಿಯವರಿಗೆ ವಂದನೆಯನ್ನು ಅರ್ಪಿಸುತ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಲೈವ್ ಆಗಿ ಪ್ರಸಾರ ಮಾಡಲು ವೇದಿಕೆಯನ್ನು ನಿರ್ಮಿಸಿಕೊಟ್ಟಂಥ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಚಾನೆಲ್ನವರಿಗೂ ವಂದನೆಗಳನ್ನು ಅರ್ಪಿಸುತ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮವು ಸರಾಗವಾಗಿ ನಡೆಯಲು ಅನುಕೂಲಕರ ವಾತಾವರಣವನ್ನು ನಿರ್ಮಿಸಿಕೊಟ್ಟಂಥ ಪ್ರಕೃತಿ ಮಾತೆಗೆ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಯೋಗಾಭ್ಯಾಸವನ್ನು ಮುಗಿಸೋಣ. SPYSS ವತಿಯಿಂದ ನಿತ್ಯ ತಮಗೆ ಆನ್ಲೈನ್ನಲ್ಲಿ ಯೋಗ ಹೇಳಿಕೊಡಲಾಗುತ್ತದೆ. ಆದ ಕಾರಣ SPYSSನ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿತ್ಯ ನಿಮ್ಮ ಅಂಗೈನಲ್ಲೇ ಯೋಗಾಭ್ಯಾಸದ ಮಾಹಿತಿಯನ್ನು ಪಡೆದುಕೊಳ್ಳಿ. ನಿತ್ಯ ಯೋಗಾಭ್ಯಾಸವನ್ನು ಮಾಡ್ತಾ ನಿರೋಗಿಗಳಾಗಿ ಆರೋಗ್ಯವಂತರಾಗಿರಿ ಎಂದು ಆಶಿಸುತ್ತಾ ಸರ್ವೇ ಜನ ಸುಖಿನೋ ಭವಂತು. ಹರಿ ಓಂ. ಇಲ್ಲಿಗೆ ಇವತ್ತಿನ ಅವಧಿಯನ್ನು ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಹರಿ ಓಂ.